ಹಾಯ್ ನಮಸ್ತೆ. ಇವತ್ತು ನೋಡಿ ತ್ರಿಬಲ್ ಸಿಕ್ಸ್ 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 ಅಂದರೆ ತ್ರಿಬಲ್ ಸಿಕ್ಸ್. ಇವತ್ತಿನ ದಿನ 6ನೇ ತಾರೀಕು 6ನೇ ತಿಂಗಳು 26ನೇ ಇಸ್ವಿ. ಇಲ್ಲೂ ಸಿಕ್ಸ್ ಇದೆ ನೋಡಿ, 162636 ತ್ರಿಬಲ್ ಸಿಕ್ಸ್ ಇದೆ. ಅದಕ್ಕೆ ಇವತ್ತಿನ ಒಂದು ವಿಶೇಷತೆ ಏನಪ್ಪ ಅಂದರೆ 6 ಅಂದರೆ ಗ್ರಹಗಳಲ್ಲಿ ಶುಕ್ರ ಗ್ರಹಕ್ಕೆ ಹೋಲಿಕೆ ಮಾಡ್ತಾರೆ. ಈ 6 ಎಂಬುದು ಹುಣ್ಣಿಮೆಯಾದ 6ನೇ ದಿನ ಷಷ್ಠಿ. ಷಷ್ಠಿ ಅಂದರೂ ಕೂಡ ಅದರಲ್ಲೂ 6 ಅಂತ ಇದೆ ಅಂತೆ. ಮತ್ತು ಅಮಾವಾಸ್ಯೆ ಆದ 6ನೇ ದಿನ ಕೂಡ ಷಷ್ಠಿ ಬರುತ್ತೆ. 6 ಅನ್ನೋದಕ್ಕೆ ತುಂಬ ಮಹತ್ವವಾದ ದಿನವಿದೆ. ಒಂದು ಮಹತ್ವವಾದ ಒಂದು ಕೊಡ್ತಾರೆ. 6 ಅನ್ನೋ ನಂಬರಿಗೆ ತುಂಬ ವಿಶೇಷತೆಯನ್ನು ಕೊಡ್ತಾರೆ. ಮತ್ತು ಈ 6 ಷಷ್ಠಿ ದಿನ ಏನೇನು ಮಾಡ್ಕೋಬೇಕು ಅಂತ ಹೇಳಿದೆ ಅಲ್ವಾ, ಅದರಲ್ಲೂ ಶನಿವಾರ ಬಂದಿರೋದ್ರಿಂದ ಷಷ್ಠಿಯು 6ನೇ ತಾರೀಕು ಷಷ್ಠಿ ಮತ್ತು ಶನಿವಾರ ಬಂದಿರೋದ್ರಿಂದ ಶನೀಶ್ವರನ ಶಾಂತಿ ಕೂಡ ಆಗುತ್ತದೆ. ಮತ್ತು ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ನೀವು ಷಷ್ಠಿಯ ರೀತಿ ಯಾವ್ಯಾವ ರೀತಿ ಪೂಜೆ ಮಾಡ್ಕೊಳ್ಬೇಕು, ಆಂಜನೇಯ ಸ್ವಾಮಿಗೆ ಹೋಗೋದು ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಏನಪ್ಪ ಅಂದರೆ ಈ 6 + 6 + 6 ಕೂಡಿಸಿದ್ರೆ ನೋಡಿ, 6 + 6 12 + 6 18 ಆಗುತ್ತೆ. ಇದೆಲ್ಲವನ್ನು ಕೂಡಿದಾಗ 18 ಆಗುತ್ತೆ ಅಲ್ವಾ. 18 ಮತ್ತೆ ಕೂಡಿಸಿ 1 + 8 ಆಗುತ್ತೆ ಅಲ್ವಾ. ಅದನ್ನು ಕೂಡಿಸಿದಾಗ 9 9 ಬರುತ್ತೆ ನೋಡಿ. ಆ ಥರ 9 ಅಂದರೂ ಕೂಡ ನವಗ್ರಹಗಳ ಒಂದು ಸಂಖ್ಯೆ ಆಗಿರುತ್ತೆ. 9 ಅಂದರೆ ನವಗ್ರಹ. ಆ ಥರ ನವಗ್ರಹಗಳ ಶಾಂತಿ ಕೂಡ ಆಗುತ್ತೆ ಇವತ್ತಿನ ದಿನ. ಯಾವುದೇ ಪೂಜೆ, ಒಂದು ಸೇವೆ, ದೇವರ ಒಂದು ಯಾವುದೇ ಆಗಿರ್ಬೋದು, ಆ ಥರ ಸೇವೆಗಳನ್ನು, ದೇವರ ಪೂಜೆಗಳನ್ನು ಮಾಡ್ಕೊಳ್ಳೋದ್ರಿಂದ ಎಲ್ಲ ಗ್ರಹಗಳಿಗೂ ಶಾಂತಿ ಆಗುತ್ತದೆ ಎಂಬ ನಂಬಿಕೆ ಇದೆ. ದಯವಿಟ್ಟು ನೀವು ಕೂಡ ಈ ನಂಬರನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮತ್ತು ಈ ದಿನವನ್ನು ಮಿಸ್ ಮಾಡ್ಕೊಳ್ಬೇಡಿ, ಓಕೆನಾ. 666 ಇರುವ ಈ ದಿನವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳೇಬೇಡಿ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಥರ ಯಾವ ಪೂಜೆಗಳನ್ನಾದರೂ ಮಾಡಿಕೊಳ್ಳಿ, ಅಥವಾ ಸರಳವಾಗಿ ಮನೆಯಲ್ಲೇ ಮನೆದೇವರ ಮನೆಯಲ್ಲಿ ಪೂಜೆಗೆ ಅಂತ ಇಟ್ಕೊಂಡಿರ್ತೀವಲ್ಲ ದೇವರುಗಳನ್ನು, ಅವುಗಳನ್ನು ಪೂಜೆ ಮಾಡಿಕೊಳ್ಳಿ. ವಿಶೇಷವಾದ ಅಲಂಕಾರಗಳನ್ನು ಮಾಡಿಕೊಳ್ಳಿ, ತುಪ್ಪದ ದೀಪವನ್ನು ಹಚ್ಚಿಕೊಳ್ಳಿ, ಓಕೆನಾ. ನವಗ್ರಹ ಸಹಿತ ಶನಿ ಶಾಂತಿ, ಆಂಜನೇಯನ ಒಂದು ಶಾಂತಿ ಆಗೋದಕ್ಕೆ ತುಂಬ ವಿಶೇಷವಾದ ದಿನವಾಗಿದೆ ಇಂದಿನ ದಿನ 666, ಓಕೆನಾ. ಈ 666 ಬಗ್ಗೆ ನಿಮಗೆ ನೋಡಿ ಇಷ್ಟವಾಗಿದ್ದರೆ ಹಿಂದಿನ ವಿಡಿಯೋದಲ್ಲಿ ನೋಡಿಕೊಂಡ್ರೆ ನಿಮಗೆಲ್ಲ ಹ್ಯಾಕ್ ಮಾಡೋದು ಎಲ್ಲ ಹೇಳ್ಕೊಟ್ಟಿದ್ದೀನಲ್ವಾ. ಆ ಥರ ಆಂಜನೇಯ ಸ್ವಾಮಿಗೆ ಹೋಗೋದು ಮತ್ತು 9 ರೂಪಾಯಿ ಅದ್ರ ಬಗ್ಗೆ ಹೇಳ್ಕೊಟ್ಟಿದ್ದೆ ಅಲ್ವಾ. ಈ ಥರ ನೋಡಿ, ಇಲ್ಲೂ ಕೂಡ ನವಗ್ರಹದ್ದು 9 ಬಂದಿದೆ ಸಂಖ್ಯೆ. ಆ 9 ರೂಪಾಯಿನೂ ಕೂಡ ಹಾಕೋದ್ರಿಂದ ನಿಮಗೆ ಎಲ್ಲ ರೀತಿಯ ವಿಶೇಷತೆಗಳು ದೊರಕುತ್ತದೆ. ಎಲ್ಲ ರೀತಿಯ ಒಂದು ಪುಣ್ಯ ಫಲಗಳು ಲಭಿಸುತ್ತವೆ. ಈ ದಿನವನ್ನು ಮಿಸ್ ಮಾಡಿಕೊಳ್ಳದೆ ಉಪಯೋಗಿಸಿಕೊಳ್ಳಿ. 666, ಓಕೆನಾ. ಈ 666 666 ಬಗ್ಗೆ ನಿಮಗೆ ಈ ವಿಡಿಯೋ ಸರಳವಾಗಿ ಸುಲಭವಾಗಿ ತಿಳಿಸ್ಕೊಟ್ಟಿದ್ದೀನಲ್ವಾ. ಆಂಜನೇಯ ಸ್ವಾಮಿ ಬಗ್ಗೆ ಆಗಿರ್ಬೋದು, ಸುಬ್ರಹ್ಮಣ್ಯನ ಸ್ವಾಮಿ ಬಗ್ಗೆ ಆಗಿರ್ಬೋದು, ಎಲ್ಲದನ್ನು ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ಇದರಲ್ಲೂ ಕೂಡ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, 9 ರೂಪಾಯಿ ನಾಣ್ಯವನ್ನು ಹಾಕಿಕೊಳ್ಳಿ, ಮನದಾಸೆಯನ್ನು ಬೇಡಿಕೊಳ್ಳಿ ಅಂತ ಇನ್ನೊಮ್ಮೆ ತಿಳಿಸಿ ಹೇಳುತ್ತಾ, ಈ 666 ಬಗ್ಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ಓಕೆ, ಬಾಯ್.